ಬಟ್ ವಾಟ್ ಆರ್ ದ ಆಪ್ಷನ್ಸ್? ಏನು ಮಾಡಬಹುದು ಭಾರತ ಈಗ? ಫಸ್ಟು ನಾವೇನು ಮಾಡಿದ್ವಿ ನೋಡೋಣ. ಇದನ್ನು 24 hours ಆಯಿತು ಈಗ ಇದಾಗಿ. ಫಸ್ಟು ನಾವೇನು ಮಾಡಿದ್ವಿ, ಇಂದೂಸ್ ವಾಟರ್ ಟ್ರೀಟಿನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅಬ್ರಿಗೇಟ್ ಮಾಡಿಲ್ಲ, ಸಸ್ಪೆಂಡ್ ಮಾಡಿದ್ವಿ. ನಾವು ಪಾಕಿಸ್ತಾನಕ್ಕೆ 2 ಸಾರಿ ಇದನ್ನು ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ವಿ. ಒಂದು ಉರಿ ಅಟ್ಯಾಕ್, ಇನ್ನೊಂದು ಪುಲ್ವಾಮಾ ಅಟ್ಯಾಕಲ್ಲಿ ನಾವು ಇಂದೂಸ್ ವಾಟರ್ ಟ್ರೀಟಿನ ನಾವು ಇದನ್ನು ಅಬ್ರಿಗೇಟ್ ಮಾಡ್ತೀವಿ ಅಂತ. ಒಂದು ಸ್ಮಾಲ್ 1 ಸೆಕೆಂಡು ಇದು ಇನ್ಫಾರ್ಮೇಷನ್ ಅಬೌಟ್ ಇಂದೂಸ್ ವಾಟರ್ ಟ್ರೀಟಿ 1960 ಬಿಟ್ವೀನ್ ಇದು ಜವಾಹರ್ಲಾಲ್ ನೆಹರು ಆ್ಯಂಡ್ ಅಯೂಬ್ ಖಾನ್. ಅದು ಇದನ್ನು ವೆಸ್ಟ್ ಸೈಡಲ್ಲಿರೋ ರಿವರ್ಸ್ ಎಲ್ಲ ಅವ್ರದ್ದು, ಲೆಫ್ಟ್ ಇದರಲ್ಲಿ ಪೂರ್ವಕ್ಕಿರೋ ರಿವರ್ಸ್ ಎಲ್ಲ ನಮ್ಮದು. ರೈಟ್ ಸೈಡಲ್ಲೂ ಇದನ್ನು ವೆಸ್ಟ್ ಸೈಡ್ಗಿರೋ ರಿವರ್ಸಲ್ಲಿ 20% ನೀರು ನಾವು ಯೂಸ್ ಮಾಡ್ತೀವಿ. ವರ್ಲ್ಡ್ ಬ್ಯಾಂಕ್ ಮಾನಿಟರ್ಡು ಅದನ್ನು ನೀರು ನಾವು ಅದ್ರ ಮೇಲೆ ನಾವು ಪ್ರಾಜೆಕ್ಟ್ಸ್ ಕಟ್ಬೋದು, ಅದನ್ನು ನೀರನ್ನ ಡೈವರ್ಟ್ ಮಾಡ್ಬೋದು. ಇನ್ನು ಈಸ್ಟ್ ರಿವರ್ಸ್ ಎಲ್ಲ ಡೈವರ್ಟ್ ಮಾಡಿದ್ರೆ 1 ಡ್ರಾಪ್ ರಿವರು ಹೋಗೋಲ್ಲ ಪಾಕಿಸ್ತಾನ್ಗೆ. ಅವ್ರಿಗೆ ನೀರು ಹೋಗದೇ ಇದ್ದರೆ ಅವ್ರ ಕತೆ ಮುಗೀತು. ಈಗ ಅದಕ್ಕೆ ಅವ್ರು ಎದ್ಕೊಳ್ತಾ ಇರೋದು. ಈಗ ಅದಕ್ಕೆ ಇಶಕ್ದಾರು ಎಲ್ಲ ಥರ ಸ್ಟೇಟ್ಮೆಂಟು ಕೊಡ್ತಾ ಇದ್ದಾರೆ. ಇವತ್ತು ನೀವು ಅವ್ರ ಸ್ಟೇಟ್ಮೆಂಟ್ ಮಾನಿಟರ್ ಮಾಡಿದರೆ ಅವ್ರು ಹೇಳ್ತಾರೆ, ಇಲ್ಲ ಪಹಲ್ಗಾಮಲ್ಲಿ ಏನು ಅಟ್ಯಾಕ್ ಆಯಿತು ಅದು ಫ್ರೀಡಮ್ ಫೈಟರ್ಸ್ ಅಟ್ಯಾಕ್ ಮಾಡಿದ್ದಾರೆ. ಇಶಕ್ದಾರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್. ಓಕೆ, ಅದನ್ನು ಬೇಡೋಣ. ಸೊ ಈಗ ಅವರು ಏನು ಮಾಡ್ತಾರೆ, 100% ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತೊಗೊಂಡೋಗ್ತಾರೆ ಇದನ್ನು, ಈ ಕೇಸ್ನ. ಆದರೆ ಅವರು FATF ಗ್ರೇ ಲಿಸ್ಟಲ್ಲಿದ್ದಾರೆ ಪಾಕಿಸ್ತಾನ್. ಸೊ ಅವ್ರಿಗೆ ಈ ಕೇಸು ಗೆಲ್ಲೋ ಸಾಧ್ಯವೇ ಇಲ್ಲ. ಆದರೆ ಇದು 4-5 ವರ್ಷ ಈ ಕೇಸ್ ನಡೀತಾ ಇದ್ದರೆ ನೀರಲ್ಲಿಂದ ಬರುತ್ತೆ ಅವ್ರಿಗೆ. ಸೊ ಅವರು ದೇ ಆರ್ ಇನ್ ಅಟರ್ ಪ್ಯಾನಿಕ್, ನೀರೇ ಇಲ್ಲ ಅಂತ. ಆದರೆ ಪಾಕಿಸ್ತಾನಕ್ಕೆ ಹೊಡೆಯೋಕ್ಕೆ ಯಾವುದು ಇದು ಬೆಸ್ಟ್ ವೇ ಏನು? ಅವ್ರಿಗೆ ಇವತ್ತು ಆರ್ಮಿ, ನೇವಿ, ಅವರ ಡಿಫೆನ್ಸ್ ಸರ್ವಿಸಸ್ಗೆ, ಅವರ ಇದು ಟ್ರೇಡ್ಗೆ ಫ್ಯೂಲ್ ಕಟ್ ಮಾಡಬೇಕು. ಈಗ ನಮಗೂ ಅಷ್ಟೇ, ಇವತ್ತು ನಾಳೆ ನಮ್ಗೆ ಫ್ಯೂಲ್ ಕಟ್ ಮಾಡಿಬಿಟ್ರೆ ನಾವು ಬದುಕಕ್ಕೆ ಆಗಲ್ಲ. ಹೌ ಡು ಯು ಕಟ್ ದ ಫ್ಯೂಲ್? ಡೂ ಅ ನೇವಲ್ ಬ್ಲಾಕೇಡ್. ಅದಕ್ಕೆ ನೇವಿ ಎಕ್ಸಸೈಸ್ ಮಾಡ್ತಾ ಇರೋದು. ಈಗ ಅರೇಬಿಯನ್ ಸೀನಲ್ಲಿ ಕರಾಚಿ ಪೋರ್ಟು ಆಮೇಲೆ ಗ್ವಾದರ್ ಪೋರ್ಟ್ನ ಬ್ಲಾಕ್ ಮಾಡಿದ್ರೆ ಪಾಕಿಸ್ತಾನದ ಕತೆ ಮುಗೀತು. ಸೊ ಐ ಥಿಂಕ್ ನನ್ನ ಒಪಿನಿಯನಲ್ಲಿ, ನಾನು ಇದರೊಳಗೆ CCS ಅಲ್ಲಿ ಕೂತು ನನಗೆ ಮಾತಾಡುವಂಥ ಒಂದು ಚಾನ್ಸ್ ಸಿಕ್ಕಿದ್ದರೆ ನಾನು ಹೇಳ್ತಾ ಇದ್ದೆ, ಮೊದಲು ನೇವಲ್ ಬ್ಲಾಕೇಡ್ ಮಾಡಿ. ಇವತ್ತು ನಮ್ಮ ನೇವಿ, ಇಂಡಿಯನ್ ನೇವಿ, ಅದು 10 times ಮೋರ್ ಪವರ್ಫುಲ್ ದೆನ್ ಪಾಕಿಸ್ತಾನ್ ನೇವಿ. ಇನ್ಫ್ಯಾಕ್ಟ್ ಅಲ್ಲಿ ಸುಮ್ಮನೆ ಡಿಸ್ಟ್ರಾಯರ್ಸು, ಮಿಸೈಲ್ ಬೋಟ್ ಬಿಟ್ಟು ಇದನ್ನು ಚಿಕನ್ ನೆಕ್ನ ನಾವು ಕಂಪ್ಲೀಟಾಗಿ ಗಾರ್ಡ್ ಮಾಡಿದ್ರೆ ಟ್ರೇಡ್ ಶಿಪ್ ಇದಲ್ಲ ಪಾಕಿಸ್ತಾನದ್ದು, 1 ಡ್ರಾಪ್ ಆಫ್ ಆಯಿಲು ಹೋಗಲ್ಲ ಅಲ್ಲಿಗೆ. ಸೊ ಆಗ ಅವ್ರದ್ದು ವಿಪರೀತ ತೊಂದರೆ ಆಗುತ್ತೆ. ಇವತ್ತು 4 ಕಡೆ ಅವರು ಯುದ್ಧ ಮಾಡಿಕೊಂಡು ತೆಹರಿಕೆ ತಾಲಿಬಾನ್ ಅವ್ರಿಗೆ ಒದಿತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಸೊ ಪಾಕಿಸ್ತಾನದ ಕತೆ ಮುಗೀತು. ಆದರೆ ಈ ಮಾತು ಐ ಥಿಂಕ್ ನಿನ್ನೆನೂ ನಾನು ಹೇಳಿದೆ ಅಂತ ಕಾಣಿಸುತ್ತೆ. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ನ್ಯಾಷನಲ್ ವಿಲ್ ನೀವದನ್ನ ಅರ್ಥ ಮಾಡ್ಕೋಬೇಕು. BJP ನ್ಯಾಷನಲ್ ವಿಲ್, ಅದರಿಂದ ದ ಪೊಲಿಟಿಕಲ್ ವಿಲ್ ಕಮ್ ಔಟ್. ಇವತ್ತು ನ್ಯಾಷನಲ್ ವಿಲ್ ಏನು, ನಮಗೆಲ್ಲ ಏನು, ಫಸ್ಟ್ ಅವ್ರನ್ನ ಹೊಡಿರಿ, ಅವ್ರಿಗೆ ಬೇರೆ ಯಾವ ಭಾಷೆ ಅರ್ಥ ಆಗಲ್ಲ, ಹಿಟ್ ದೆಮ್ ಹಾರ್ಡ್ ಈಸ್ ಇದು. ಸೊ ಅದೇನಾಗಿದೆ, ಕಂಪ್ಲೀಟ್ ಇದು ದ ಪರ್ಸೆಪ್ಷನ್ ಆಫ್ ದ ಇಂಡಿಯನ್ ಸಿಟಿಸನ್ಸ್, ಇಟ್ ಹ್ಯಾಸ್ ಗಾನ್ ಟು ದ CCS. ಇದು ಆ್ಯಕ್ಚುಲಿ CCS ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಈಸ್ ಅ ಪ್ರಿಸೈಡಿಂಗ್ ಆಫೀಸರ್. ಸೊ CCSನಲ್ಲಿ ಅವರು ವಾಟ್ ಇಸ್ ದ ಪೊಲಿಟಿಕಲ್ ವಿಲ್, ವಿ ಮಸ್ಟ್ ಡೂ ಅ ಕ್ಯಾಲಿಬ್ರೇಟೆಡ್ ಅಟ್ಯಾಕ್. ಇದ್ದಕ್ಕಿದಂಗೆ ಹೋಗಿ ಹೊಡೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರು ರೆಡಿ ಆಗಿದ್ದಾರೆ, ಪಾಕಿಸ್ತಾನ ರೆಡಿ ಆಗಿದ್ದಾರೆ. ಸೊ ಡು ಯು ವಾಂಟ್ ಎ ಆಲ್ ಔಟ್ ವಾರ್ ನಾವು ಇವತ್ತು ಮಾಡಿದ್ರೆ ಬೇರೆ ದೇಶಗಳು ನಮ್ಮ ಸಹಾಯಕ್ಕೆ ಬರುತ್ತಾ? ಯಾರೂ ಬರಲ್ಲ. ಅವರು ಈಗ ಪುತಿನ್ ಹೇಳಿರ್ಬೋದು, ಟ್ರಂಪ್ ಹೇಳಿರ್ಬೋದು, ಅಥವಾ ನೆತನ್ಯಾಹು ಹೇಳಿರ್ಬೋದು, ಅಥವಾ ಮೆಲಡಿ ಹೇಳಿರ್ಬೋದು, ಅವರೆಲ್ಲ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡ್ತಾರಾ? ಯಾರೂ ಮಾಡಲ್ಲ. ಅವರೆಲ್ಲ ನಾವು ಖಂಡಿಸ್ತೀವಿ, ಆ ಖಂಡನೆ ಎಲ್ಲ ಬಿಟ್ಟಾಕಿ. ಇವತ್ತು ಯುನೈಟೆಡ್ ನೇಷನ್ಸಲ್ಲಿ ನಾವು ಹೋಗಿ ಪಾಕಿಸ್ತಾನದ ಮೇಲೆ ಇದನ್ನು ಸ್ಯಾಂಕ್ಷನ್ಸ್ ಹಾಕೋ ಸ್ಥಿತಿಲಿದ್ದೀವ? ನಾಟ್ ಪಾಸಿಬಲ್, ಬಿಕಾಸ್ ಚೈನಾ ವಿಲ್ ಪ್ರೊಟೆಕ್ಟ್ ಪಾಕಿಸ್ತಾನ್. ಸೊ ಇವತ್ತೇನು ಮಾತಾಗಿರುತ್ತೆ ಅಂದರೆ, ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ನಾವು ಮಾಡಬೇಕು. ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಅಂದ್ರೇನು? ವಿ ಮಸ್ಟ್ ಹಿಟ್ POKನಲ್ಲಿ ಯಾವ ಏರಿಯಾ? ಮುಜಫರಾಬಾದು, ಬವಾಲ್ಪುರು, ಆಮೇಲೆ ಮುರ್ದಿಕಾ. ಬಟ್ ಅಲ್ಲಿ ಪಾಕಿಸ್ತಾನದ ಪ್ರೆಸೆನ್ಸ್ ಸಿಕ್ಕಾಪಡೆ ಇದೆ. ಆಮೇಲೆ 5200 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಏರಿಯಾ ಇಸ್ ಅಂಡರ್ ಚೈನಾ.
ಈಗ ನಾವು ಈಗ ಅಲ್ಲಿ ಹೊರಗೆ ಹೋದರೆ ನಾವು ಪಾಕಿಸ್ತಾನ POK ಒಳಗೆ ಹೋದರೆ ಫಸ್ಟ್ ವಿಲ್ ಸಿ ಚೈನೀಸ್ ಓನ್ಲಿ. ಸೊ ಅದು ಆ್ಯಕ್ಚುಲಿ ಸಕ್ಷಮ್ ವ್ಯಾಲಿ ಇಟ್ ಇಸ್ ಕನೆಕ್ಟೆಡ್ ಟು ಅಕ್ಸಾಯ್ ಚಿನ್. ಸೊ ಈಗ ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಅಂದರೇನು? ಡೂ ಅ ನೇವಲ್ ಬ್ಲಾಕೆಡ್ ಆ್ಯಂಡ್ ಇದು ಗೆಟ್ ರೆಡಿ ವಿತ್ ಯುವರ್ ಡ್ರೋನ್ಸ್ ಆ್ಯಂಡ್ ಇದು ಹೆಲಿಕಾಪ್ಟರ್ ಗನ್ಶಿಪ್ಸ್. ಆಮೇಲೆ ಈಗ ನಮ್ಮ ದೇಶದಲ್ಲಿ ಆರ್ಮಿ ಇದೆ ನೋಡಿ, ಅವ್ರದ್ದು ಸ್ಕಿಲ್ಲು ಇಟ್ ಈಸ್ ಅನ್ಪ್ಯಾರಲಲ್ಡ್. 4th ಲಾರ್ಜೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್. ಅವ್ರು ದೆ ಕ್ಯಾನ್ ಗೋ ಬಟ್ ನಾಟ್ ಆನ್ ಅ ಸೂಯಿಸೈಡಲ್ ಮಿಷನ್. ಇದು ವೆರಿ ಕೇರ್ಫುಲಿ ಅವರು ಇದಕ್ಕೆ ದೇ ಹ್ಯಾವ್ ಟು ಗೋ ಟು ದ ಇದು BOK ಆ್ಯಂಡ್ ಏನು ಗೊತ್ತಾ, ನಾವು ನೇತನ್ಯಾಹು ಥರ ಮಾತಾಡಬೇಕು. ವಿ ವಿಲ್ ಬರ್ನ್ ದೆಮ್ ಡೌನ್. ವಿ ಶುಡ್ ಬರ್ನ್ ದೆಮ್ ಡೌನ್. ವಿ ಹ್ಯಾವ್ ಟು. ಈಗಲ್ದಿದ್ರೆ ಇನ್ಯಾವಾಗ ಅಂತ ಹೇಳಿ ಇಶಕ್ದಾರ್ದು ನಮ್ಮ ಹತ್ರ ಬಹುಶಃ ಬೈಟ್ ಕೂಡ ಇದೆ, ಹಾಗೆ ಬ್ರೇಕಿಂಗ್ ಕೂಡ. ಬುಲೆಟಿನ್ ಪ್ರೊಡ್ಯೂಸರ್ ಕೇಳಿ ಆದಷ್ಟು ಬೇಗ ಅದನ್ನು ಸ್ಕ್ರೀನ್ ಮೇಲೆ ತರೋ ಪ್ರಯತ್ನ ಮಾಡಿ. PCR ರಿಕ್ವೆಸ್ಟಿಂಗ್ ಅಂತ ಹೇಳಿದ್ದಾರೆ, ಆನಿಮಲ್ಸ್ ಅಂತ ಹೇಳಿದ್ದಾರೆ. ಆದ್ರೆ ಉಪ ಪ್ರಧಾನಮಂತ್ರಿ ಹೇಳ್ತಾನೆ ಅವ್ರು ಹೀರೋಸ್, ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾನೆ. ಪಾಕಿಸ್ತಾನ ಉಪ ಪ್ರಧಾನಮಂತ್ರಿಗೂ ಕಾಶ್ಮೀರಿಗಳಿಗೂ ಏನ್ ಸಂಬಂಧ? ಆತ ಇವ್ರ ಪರವಾಗಿ ವಕಾಲತ್ ಮಾಡ್ತಾ ಇದ್ದಾನೆ. ಬಹುಶಃ ಒಂದು ಲಾಸ್ಟ್ ರಿಯಾಕ್ಷನ್ ರಿಯಾಜ್ ಅವ್ರ ಕಡೆಯಿಂದ. ನೋಡಿ ಮೇಡಮ್, ನಮ್ಮ ನೆಲದಲ್ಲಿ ನಮ್ಮ ಭೂಮಿ ಮೇಲೆ ಬಂದು ನಿಂತ್ಕೊಂಡು ಧರ್ಮ ಕೇಳಿ ಹೊಡಿತಾರಂದಾಗ ಅದನ್ನ ನಾವು ಯಾವತ್ತೂ ಸಮರ್ಥಿಸೋದಿಲ್ಲ. ಆದ್ರೂ ನಮ್ ನೆಲದಲ್ಲಿ ಹೊಡೆದಾಗ ಅದನ್ನ ಅವಕಾಶ ಮಾಡ್ಕೊಟ್ರಲ್ಲ, ಅದಕ್ಕೊಂದು ಅವರಿಗೆ ಒಂದು ಇದು ಹೇಳ್ತೀನಿ. ತು ಇದರ್ ಉಧರ್ ಕಿ ಬಾತ್ ನ ಕರ್ ಕಾಫಿಲಾ ಕ್ಯೂ ಲುಟಾ ಹಮೇ ಏ ಬತಾ. ಇವತ್ತು ಅವನಿಗೆ ಅಲ್ಲೇ ಹೊಡೆದಿ ಅಲ್ಲೇ ಹೆಣ ಉಳಿಸ್ಬೇಕಾಗಿತ್ತು. ಇವತ್ತು ಅದು ನಂತರ ಅವ್ನ್ ಹೋಗಿ ಅವ್ನ ದೇಶಕ್ಕೆ ಹೋಗಿ ಅಲ್ಲಿಂದ ಪ್ರತಿಕ್ರಿಯೆ ಕೊಟ್ಟು ಅವನಿಗೆ ಶಾಬಾಷಿ ಹೇಳಿದ್ಮೇಲೆ ಇನ್ನೂ ಮೀಟಿಂಗ್ ಮಾಡ್ಕೊಂಡಿರೋದಲ್ಲ. ಯಾಕಂದ್ರೆ ಇವತ್ತು ನಮ್ ಸಂಘಟನೆಯಿಂದ ತಕ್ಷಣ ಅವ್ರದ್ದು ತಲೆ ಉಡ್ಸ್ಕೊಂಡ್ ಬರ್ಲಿ, 5 ಲಕ್ಷ ರೂಪಾಯಿ ನಾವು ಬಹುಮಾನ ನಿಮ್ ಮಾಧ್ಯಮದ ಮುಖಾಂತರ ಕೊಡ್ತೀವಿ ನಾವು. ಅವ್ರ ಮನೆಗಳಲ್ಲಿ ಅದೇ ತರ ಅಂಧಕಾರ ನಡಿಬೇಕು. ಯಾಕಂದ್ರೆ ಅವ್ರ ಮನೆಗಳಲ್ಲೂ ಶೋಕಾಚರಣೆಗಳು ನಡಿಬೇಕು. ನಮ್ಮ ದೇಶದಲ್ಲಿ ನಡೀತಿದೆ ನಮ್ಮ ಮನೆ. ನನಗೆ ಸುರಭಿಯಿಂದ ಕ್ವಿಕ್ ರೆಸ್ಪಾನ್ಸ್ ಬೇಕು. ಅದಾದ್ಮೇಲೆ ರವೀಂದ್ರ ರೇಷ್ಮೆ ಸರ್ನ ಕೂಡ ಪ್ರಶ್ನೆ ಮಾಡ್ತೀನಿ. ರೈಟ್, ಆ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ಬಿಡೋಣ. ಪಹಲ್ಗಾಮ್ ಉಗ್ರರನ್ನ ಈಗಷ್ಟೇ ಮುರಳಿ ಸರ್ ಹೇಳ್ತಾ ಇದ್ರು ಸ್ವಾತಂತ್ರ್ಯ ವೀರರು ಅಂತ ಕರೆದಿದ್ದಾರೆ ಪಾಕಿಸ್ತಾನದ ಉಪಪ್ರಧಾನಿ. ಪಹಲ್ಗಾಮ್ ಉಗ್ರರು ಸ್ವಾತಂತ್ರ್ಯ ಯೋಧರಂತೆ. ಅಲ್ಲಿಗೆ ಉಗ್ರಗಾಮಿಗಳನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ, ಶ್ಲಾಘಿಸಿದ್ದಾರೆ ಪಾಕಿಸ್ತಾನದ ಜನನಾಯಕರು, ಅಲ್ಲಿನ ಉಪಪ್ರಧಾನಿ. ನಾನು ಸುರ್ಬಿ ಅವರನ್ನ ಪ್ರತಿಕ್ರಿಯೆ ಕೇಳಬೇಕಾಗಿತ್ತು, ಆದರೆ ಉಮರ್ ಶರೀಫ್ ಸರ್ ನಿಮ್ಮ ರಿಯಾಕ್ಷನ್ ಬೇಕು. ಅಮಾಯಕರನ್ನ ಕೊಂದವರು ಸ್ವತಂತ್ರ ವೀರರು ಅನ್ನೋದಾದ್ರೆ ಪಾಕಿಸ್ತಾನದ ಮನಸ್ಥಿತಿ, ಅಲ್ಲಿನ ಸರ್ಕಾರದ ಮನಸ್ಥಿತಿ ಯಾವ ರೀತಿ ಇದೆ? ನಾನು ಇಷ್ಟೊತ್ತಿಗೆ PRF ಮೇಲೇ ದಾಳಿ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಡೈರೆಕ್ಟಾಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು. ಯಾಕಂದರೆ ಇವನು ಡೈರೆಕ್ಟಾಗಿ ಹೀಗೆ ಮಾತಾಡುವಾಗ ಇವನು ಟೋಟಲ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನು. ಇವಾಗ ಉಗ್ರರನ್ನ ಇವರು ದೇಶ ಪ್ರೇಮಿ ಮತ್ತು ದೇಶದ ಹೋರಾಟಕ್ಕೋಸ್ಕರ ಅವರು ಇಂಥ ಕೆಲಸ ಮಾಡಿದ್ರಂತ ಹೇಳುವ ಮನಸ್ಥಿತಿ ಇದೆಯಲ್ಲ, ಅಲ್ಲಿರುವತಕ್ಕಂಥ ಸಿಟಿಸನ್ಸನ್ನು ಕೊಂದಾಕಿದ್ದಾರೆ. ಇಂಥವ್ರನ್ನ ಇವರು ಬೆಂಬಲಿಸುವ ರೀತಿಯಲ್ಲಿ ಅಷ್ಟು ಬಹಿರಂಗವಾಗಿ ಮಾತಾಡೋದಾದರೆ ಪಾಕಿಸ್ತಾನ ಮೇಲೆ ದಾಳಿ ಮಾಡೋದು ಇದು ಅಗತ್ಯ ಅಂತ ನಾನು ಹೇಳ್ಕೊಳ್ತೀನಿ. ಇದು ಒಂದು ಕಾರಣ ಸಾಕಾಗತ್ತೆ. ಜಸ್ಟ್ ದಿಸ್. ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮುಸಲ್ಮಾನರಂದರೆ ಮುಸಲ್ಮಾನ್ಗೆ ಸಪೋರ್ಟ್ ಮಾಡ್ತಾರೆ. ಏನ್ರಿ ಅದು ಸಪೋರ್ಟ್ ಮಾಡೋದು? ಧರ್ಮ ಅಂದರೆ ಏನು? ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳೋದೇ ಧರ್ಮ. ನ್ಯಾಯ, ನೀತಿ, ಧರ್ಮ. ಧರ್ಮ ನಿಮ್ಮೊಳಗೂ ಇದೆ, ನಮ್ಮೊಳಗೂ ಇದೆ. ನ್ಯಾಯಕ್ಕೋಸ್ಕರ ನಿಲ್ಲುವನೇ ಅವನೇ ಮುಸಲ್ಮಾನ. ಇಲ್ಲಿರತಕ್ಕಂಥ ಎಷ್ಟೋ ಜನರನ್ನ ಕೊಂದಾಗಿದ್ದಾರೆ ನೋಡಿ. ಅಲ್ಲಿ ನೋಡಿ, ಆದಿಲ್ ಶಾ ಅಂತ ಒಬ್ಬ ಪೋಣಿ ಸವಾರಿ ಮಾಡುವನು, ಅವನು ಒಬ್ಬ ಮುಸ್ಲಿಮೆ. ಆ ಗಂಡ್ಮನ್ ಹತ್ರ ಹೋರಾಟ ಮಾಡಿ ಅವನು ತಿರೋಗಿದ್ದಾನೆ. ಏನಕ್ಕೋಸ್ಕರ ಮಾಡಿದ್ದಾನೆ? ನ್ಯಾಯಕ್ಕೋಸ್ಕರ ನಿಂತಿದ್ದಾನೆ. ಅವನು ಮುಸಲ್ಮಾನ. ಇವರೇ ಬೇಕಾಗಿರೋದು, ಇಂಥವ್ರು ನಮ್ಗೆ ಬೇಕಾಗಿರೋದು. ಸೊ ಹಾಗಾಗಿ ನಾವು ಕ್ಲಿಯರಾಗಿ ಲೆಟ್ ಅಸ್ ನಾಟ್ ಬಿ ಕನ್ಫ್ಯೂಸ್ಡ್. ವಿ ಆರ್ ಇಂಡಿಯನ್ಸ್ ಪೀರಿಯಡ್. ಎಲ್ಲರೂ ಇದೇ ಮಾತಾಡಬೇಕಾಗಿದೆ. ಇದರಲ್ಲಿ ಏನು ಮುಸ್ಲಿಮೇತರ ಈ ಮಾತೇ ಇಲ್ಲ. ಇಲ್ಲಿ ನಮ್ಮ ದೇಶದ ಭದ್ರತೆಗೆ ಯಾರಾವುದು ತೊಂದರೆಯನ್ನು ಉಂಟು ಮಾಡೋ ರೀತಿಯಲ್ಲಿ ಏನೇ ಕೆಲಸ ಮಾಡಿದ್ರು ಅವರು ನಮ್ಮವರಲ್ಲ ಅಂತ ಹೇಳಬೇಕಾಗಿದೆ, ಅಷ್ಟೇ, ಏನಿಲ್ಲ. ಒಂದು ಕ್ವಿಕ್ ಅಪ್ಡೇಟ್ ವೀಕ್ಷಕರಿಗೆ. ಆಲ್ ಪಾರ್ಟಿ ಮೀಟಿಂಗ್, ಸರ್ವಪಕ್ಷಗಳ ಸಭೆ ನಡೀತಾ ಇತ್ತು, ಅದೀಗ ಅಂತ್ಯವಾಗಿದೆ ಅನ್ನೋ ಮಾಹಿತಿ ಇದೆ. ನೋ ಡೌಟ್ ಸರ್ಕಾರ ದಿಟ್ಟತನದ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು. ಅದಕ್ಕೆ ಪಕ್ಷಾತೀತವಾಗಿ ಬೆಂಬಲ ಈಗ ಬೇಕೇ ಬೇಕು. ನಮ್ಮ ದುರಂತ ಸುರ್ಬಿ ನೀವು ಗಮನಿಸಿದ್ದೀರಿ, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸರ್ವಪಕ್ಷ ಸಭೆ ನಡೆಯುತ್ತೆ, ಮೀಟಿಂಗಲ್ಲಿ ಎಲ್ಲ ಡಿಸ್ಕಸ್ ಆಗುತ್ತೆ. ಅದಾದ ನಂತರ ಮಾಧ್ಯಮಗಳ ಮುಂದೆ ಬಂದು ವಿರೋಧ ಪಕ್ಷದವ್ರು ಹೇಳೋದು ಸರ್ಕಾರ ಸರಿ ಇಲ್ಲ, ಸರ್ಕಾರದ ನಿರ್ಧಾರ ಸರಿ ಇಲ್ಲ. ಇದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಹೇಳಿ. ಬಟ್ ಈ ವಿಚಾರದಲ್ಲಾದ್ರೂ ಹಿಂಗೆ ಮಾಡದೇ ಇರಲಿ ಅಂತ ಹೇಳಿ. ನೋಡಿ,
ಬಹಳಷ್ಟು ಜನರಲ್ಲಿ ಒಂದು ಜನಾಕ್ರೋಶ ಇದೆ ಇವತ್ತು. ಅದು ರಿವೆಂಜ್ ಬೇಕು, ಪಾಕಿಸ್ತಾನಕ್ಕೊಂದು ಪಾಠ ಕಳಿಸ್ಬೇಕು ಹಾಗಂತ ಇವತ್ತು ನಾವು ನೋಡ್ತಿರೋಂತಹ ಕಾಶ್ಮೀರ ಮತ್ತು ಒಂದು 10-20 ವರ್ಷದ ಕಾಶ್ಮೀರ ಡಿಫ್ರೆನ್ಸನ್ನು ಮರೆಯೋದು ಬೇಡ. ಆಲ್ ಪಾರ್ಟಿ ಮೀಟಿಂಗಿಂದ ಆಚೆ ಬಂದು ವಿರೋಧ ಪಕ್ಷಗಳು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು BJPನ ರೆಪ್ರೆಸೆಂಟ್ ಮಾಡೋದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನ್ಯೂಕ್ಲಿಯರ್ ಡೀಲ್ನ ಪ್ರೋ ಮಾಡಿರೋದು. ಯಾವತ್ತು ನಾವು ದೇಶ ಮೊದಲಿಟ್ಕೊಂಡಿರೋ ಒಂದು ಆಪೋಸಿಷನ್ ಪಾರ್ಟಿಯಾಗಿ ಬಿಹೇವ್ ಮಾಡಿರೋಂಥದ್ದು. ಸೊ ಅದನ್ನು ನಾನು ಅಸ್ಯೂಮ್ ಮಾಡ್ಕೊಳ್ಳಲ್ಲ ಆಪೋಸಿಷನ್ ಪಾರ್ಟಿಯವ್ರು ಏನು ಬಂದು ಹೇಳ್ತಾರೆ ಅಂತ. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ಪಲ್ಲವಿ ಅವರು ನಮ್ಮ ಕರ್ನಾಟಕದವರೇ ಏನು ಹೇಳ್ತಾರೆ ಅಂದರೆ, ನನ್ನನ್ನು ಕೊಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಮೋದಿ ಅವ್ರಿಗೆ ಹೇಳಿ ಅಂತ. ಆರ್ಮಿ ಅವ್ರಿಗೆ ಹೇಳಿ, ಮೀಡಿಯಾಗೆ ಹೇಳಿ ಅಂತ ಹೇಳಿಲ್ಲ, ಮೋದಿ ಅವ್ರಿಗೆ ಹೇಳಿ ಅಂತ ಹೇಳಿದ್ದು. ಯಾಕೆಂದ್ರೆ ಯಾರೂ ಮಾಡದೇ ಇರೋದಂತಹ ಒಂದು ಆರ್ಟಿಕಲ್ 370 ಅಬ್ರೋಗೇಷನ್ ಮಾಡಿದ್ದು ಇದೇ ನರೇಂದ್ರ ಮೋದಿ ಸರ್ಕಾರ. ಕಾಶ್ಮೀರದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ದೃಢ ದೃಷ್ಟಿಯಿಂದ ಕೆಲಸ ಮಾಡಿರೋದು ಮೋದಿ ಸರ್ಕಾರ. ಅದೇ ಮೋದಿ ಸರ್ಕಾರ ಎಲೆಕ್ಷನ್ಸ್ ಸುಪ್ರೀಂ ಕೋರ್ಟ್ ಯಾವ ಡೈರೆಕ್ಟಿವ್ ಕೊಟ್ಟು ಎಲೆಕ್ಷನ್ ಮಾಡಬೇಕು ಅಂತ ಅಗ್ರಿ ಮಾಡಿದ್ದು ಅದೇ ಮೋದಿ ಸರ್ಕಾರ. ಅದೇ ಮೋದಿ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ನ ಓವರ್ಸಿ ಮಾಡಿದ್ದು ಅದೇ ಮೋದಿ ಸರ್ಕಾರ. ಇವತ್ತು ನಮಗೆ ನ್ಯಾಯವನ್ನು ಕೊಡುತ್ತೆ. ಕಾಂಗ್ರೆಸ್ ಅವರು ರವೀಂದ್ರ ರೇಷ್ಮೆ ಅವರು ಮಾತಾಡ್ತಾ ಹೇಳ್ತಾರೆ, ಕಾಂಗ್ರೆಸ್